KKR2 ಟೆಸ್ಟ್ ಕ್ಯಾಪ್ಟನ್, KKR2 ODI ಕ್ಯಾಪ್ಟನ್, KKR2 T20I ಕ್ಯಾಪ್ಟನ್. ಟೀಮ್ ಇಂಡಿಯಾದಲ್ಲಿ ಕ್ಯಾಪ್ಟನ್ ಆದ ಮೂವರು ಕೂಡ KKRನ ಮನೆ ಮಕ್ಕಳಾಗಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಕೈಬಿಟ್ಟವರು, ಚೆನ್ನಾಗಿ ಆಡಿದ್ರೂ ತಂಡದಿಂದ ಹೊರಬಂದವರಿಗೆ ಭಾರತ ತಂಡದಲ್ಲಿ ಚಾನ್ಸ್ ಸಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ KKRನಿಂದ ಹೊರಬಂದವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಾರೆ. ಏನಿದು KKR2 ಟೀಮ್ ಇಂಡಿಯಾ ಕ್ಯಾಪ್ಟನ್ ಅಂತ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹೌದು, ಯಾರೆಲ್ಲ KKR ತಂಡವನ್ನು ಬಿಟ್ಟು ಹೊರಬರ್ತಾರೋ ಅವರಿಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ಸಿ ಪಟ್ಟ ಸಿಗ್ತಾ ಇದೆ. ತಂಡದಲ್ಲಿ ಅವಕಾಶ ಸಿಗದೇ ಅಥವಾ ಬೇರೆ ಕಾರಣದಿಂದ KKR ಬಿಟ್ಟವರು ಭಾರತ ತಂಡದ ನಾಯಕರಾಗಿ ಮಿಂಚ್ತಾ ಇದ್ದಾರೆ. ಆ ಆಟಗಾರರಂದ್ರೆ ಶ್ರೇಯಸ್ ಅಯ್ಯರ್, ಶುಭಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್. ಈ ಮೂರು ಆಟಗಾರರು ತಮ್ಮ ಆರಂಭಿಕ ಕ್ರಿಕೆಟ್ ದಿನಗಳನ್ನು KKRನಲ್ಲೇ ಕಳೆದಿದ್ದಾರೆ. ಆ ನಂತರ ಟೆಸ್ಟ್, ಏಕದಿನ, T20 ನಾಯಕರಾಗಿ ಕೂಡ ಈ ಮೂವರು ಕೂಡ ಸಕ್ಸಸ್ ಆಗಿದ್ದಾರೆ. KKR ಬಿಟ್ಟ ಮೇಲೆ ಬದಲಾಯಿತು ಸೂರ್ಯಕುಮಾರ್ ಲಕ್. ಸೂರ್ಯಕುಮಾರ್ ಅವರು 2014ರ IPL ಹರಾಜಿನಲ್ಲಿ KKR ತಂಡಕ್ಕೆ ಸೇರಿದ್ರು. KKR ತಂಡದಲ್ಲಿ ಇವರ ಬ್ಯಾಟಿಂಗ್ ಪ್ರದರ್ಶನ ಹಾಗೂ ಮೈದಾನದಲ್ಲಿ ಇದ್ದ ಇವರ ಚುರುಕುತನವನ್ನು ಗಮನಿಸಿ ಅವರನ್ನು ತಂಡದ ಉಪನಾಯಕನಾಗಿ KKR ನೇಮಿಸಿತ್ತು. ಇವರು 2014ರಲ್ಲಿ KKR IPL ಟ್ರೋಫಿ ಗೆದ್ದಾಗ ಆ ತಂಡದ ಪ್ರಮುಖ ಭಾಗವಾಗಿದ್ದರು. 2017ರ ತನಕ ಸೂರ್ಯಕುಮಾರ್ KKR ತಂಡದಲ್ಲಿ ಇದ್ದರು. KKR ತಂಡದಲ್ಲಿ ಕೆಳ ಕ್ರಮಾಂಕದಲ್ಲಿ ಆಡ್ತಾ ಇದ್ದ ಇವರ ಸಾಮರ್ಥ್ಯವನ್ನು ಹೆಚ್ಚು ತಂಡ ಗುರುತಿಸಿಲ್ಲ. ಆ ನಂತರ 2017ರ ನಂತರ ಮುಂಬೈ ಇಂಡಿಯನ್ಸ್ಗೆ ಕಾಲಿಟ್ಟ ಸೂರ್ಯಕುಮಾರ್ ಸ್ಟಾರ್ ಆಟಗಾರನಾಗಿ ಬೆಳೆದರು. ನಂತರ ಭಾರತದ T20I ತಂಡದ ನಾಯಕರಾಗಿಯೂ ಯಶಸ್ವಿಯಾದರು. ಇವರ ನಾಯಕತ್ವದಲ್ಲಿ 2026ರ T20 ವಿಶ್ವಕಪ್ ಅನ್ನು ಭಾರತ ಗೆಲ್ಲಿತು. KKRನಲ್ಲಿ ಮಿಂಚಿದ ಶುಭಮನ್ ಗಿಲ್. ಶುಭಮನ್ ಗಿಲ್ IPLನಲ್ಲಿ KKR ತಂಡದ ಮೂಲಕ ತಮ್ಮ ಕ್ರಿಕೆಟ್ ಪಯಣವನ್ನು ಆರಂಭಿಸಿದರು. 2018ರ IPL ಹರಾಜಿನಲ್ಲಿ KKR ಇವರನ್ನು ಖರೀದಿ ಮಾಡಿತು. KKRನಲ್ಲಿ 4 ಸೀಸನ್ ಆಡಿದ ಗಿಲ್ ಪ್ರಮುಖ ಆರಂಭಿಕ ಆಟಗಾರನಾಗಿ ಬೆಳೆದರು. 2022ರಲ್ಲಿ KKR ಫ್ರಾಂಚೈಸಿ ಈ ಯುವ ಆರಂಭಿಕ ಆಟಗಾರನನ್ನು ತಂಡದಲ್ಲಿ ಮುಂದುವರಿಸಲಿಲ್ಲ. ಆ ನಂತರ ಗುಜರಾತ್ ಟೈಟನ್ಸ್ ತಂಡ ಸೇರ್ತಾರೆ. ಆ ನಂತರ ಅಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಭಾರತದ ಪುರುಷರ ಟೆಸ್ಟ್ ಮತ್ತು ಏಕದಿನ ತಂಡದ ನಾಯಕರಾಗಿ ಹೊರಹೊಮ್ಮುತ್ತಾರೆ. KKR ಬಿಟ್ಟ ಶ್ರೇಯಸ್ ಅಯ್ಯರ್ಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಪಟ್ಟ. ಇನ್ನು 2022ರಲ್ಲಿ KKR ಸೇರಿದ ಶ್ರೇಯಸ್ ಅಯ್ಯರ್ ಅತ್ಯುತ್ತಮ ನಾಯಕತ್ವದಿಂದ ತಂಡವನ್ನು ಮುನ್ನಡೆಸಿದ್ರು. KKR ತಂಡಕ್ಕೆ 2024ರಲ್ಲಿ IPL ಪ್ರಶಸ್ತಿಯನ್ನು ಕೂಡ ಇವರು ತಂದುಕೊಟ್ರು. ಕಪ್ ತಂದುಕೊಟ್ರು. ಅಯ್ಯರ್ನನ್ನು KKR ತಂಡ ಕೈ ಬಿಡ್ತು. ನಂತರ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೇರಿದ ಅಯ್ಯರ್ 2025ರ ಸೀಸನ್ನಲ್ಲಿ ಪಂಜಾಬ್ ಫೈನಲ್ ಪ್ರವೇಶ ಮಾಡೋದಕ್ಕೆ ಕಾರಣರಾದರು. ಶ್ರೇಯಸ್ ಅಯ್ಯರ್ ಅವರ ನಿರಂತರ ಪರಿಶ್ರಮ ಮತ್ತು IPLನಲ್ಲಿನ ಅದ್ಭುತ ಪ್ರದರ್ಶನವನ್ನು ಪರಿಗಣಿಸಿ BCCI ಇವರನ್ನು ಟೀಮ್ ಇಂಡಿಯಾದ T20I ತಂಡದ ನಾಯಕನಾಗಿ ನೇಮಿಸಿದೆ. ನಾವು ಇದನ್ನೆಲ್ಲ ಗಮನಿಸಿದರೆ KKRನಲ್ಲಿ ಆಡಿ ಬೆಳೆದ ಹುಡುಗರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗ್ತಾ ಇದ್ದಾರೆ. ಮುಂದೂ ಕೂಡ KKRನಲ್ಲಿ ಆಡಿದವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.